ಇವಾಗ ಪಯಣ ಅಂತ ಐತಪ್ಪ, ಏನೋ ಬಂದೀವಿ ಇಲ್ಲಿ. ಇಟ್ಸ್ ಎ ಕಾರ್ ಮ್ಯೂಸಿಯಂ. ಪಯಣ. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಪಯಣಕ್ಕೆ ಬಂದಿದ್ದೀವಿ. ಪಯಣ ಬಿಲ್ಡಿಂಗ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಅಟ್ರಾಕ್ಷನ್ ಇದೆ ಆ್ಯಕ್ಚುಲಿ. ಕಾರ್ ಟೈರ್ ಗತೆ. ಐ ಲೈಕ್ ದಿಸ್ ಕ್ರಿಯೇಟಿವಿಟಿ ಆ್ಯಕ್ಚುಲಿ. ಬರ್ರೆ ಮನೆ ಪಾಠದಲ್ಲಿ ನಾನು ಏರಿಯಾಗ ನಂಬರ್ 1. ಎರಡು ಕಣ್ಣಲ್ಲಿ ಸಿಗೋದು. ಇಂಥ ಮಾಡಕ್ಕೆ ನಂಬರ್ 4 ನಾವು ಜಾಸ್ತಿ ಇರುತ್ತೆ. ನಾವು ನನ್ನ ಫ್ರೆಂಡ್ ಕೂಡಿ ಇವತ್ತು ಪಯಣಕ್ಕೆ ಬಂದಿದ್ದೀವಿ ಆ್ಯಕ್ಚುಲಿ. ಇದು ನೋಡಿ ಫಸ್ಟ್ ಕಾರ್ ಇದು ನೋಡ್ತಾ ಇದ್ದಾರಲ್ಲ, ಇದು ವೀರೇಂದ್ರ ಹೆಗ್ಡೆ ಅವರು ಕಾಲೇಜ್ಗೆ ಯೂಸ್ ಮಾಡಿದ ಕಾರ್ ಅಂತಿದೆ. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು. ಮಸ್ತ್ ಇತ್ತು ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ಟಿಕೆಟ್ ಕೊಳ್ಳಾರ್ದ ಒಳಗೆ ಹೊಂಟಿದ್ದೀವಿ. ಸೂರಜ್ ಭಾಯ್ ಅಂತಂತೂ ಟಿಕೆಟ್ ತೆಗ್ಸಿದ್ದ, ಚಲೋ ಆಯಿತು. ಆ್ಯಂಡ್ ಇವಾಗ ಒಳಗಡೆ ಬಂಡಿ ಚಕ್ಕಡಿ ಯಂತ್ರ ನೋಡೋಣ ಅಂತ, ಯಾವ್ಯಾವ ರೀತಿ ಎವಲ್ಯೂಷನ್ ಆಗಿದೆ ನಮ್ದು ಕಾರ್. ಇವಾಗಂತೂ ಲ್ಯಾಂಬರ್ಗಿನಿ ಮಟ್ಟ ಬಂದಿದ್ದಾವೆ, ಬಟ್ ಅದಿಲ್ಲ ಲ್ಯಾಂಬರ್ಗಿನಿ, ಬಟ್ ಚಕ್ಕಡಿ ಬಂಡಿ ಯಂತ್ರ ನೋಡೋಣ ಹೆಂಗಿದೆ. ಇಲ್ಲಿ ನೋಡ್ಬೋದು ನೀವು ಆ್ಯಕ್ಚುಲಿ ಫಸ್ಟ್ ಯಾವ ರೀತಿ ಇತ್ತು ಬಂಡಿ, ಆಮೇಲೆ ಅದಕ್ಕಿಂತ ಮುಂದೆ ಹೆಂಗೆ ಅದನ್ನು ಜಸ್ಟ್ ಇಂಪ್ರೂವೈಸೇಷನ್ ಮಾಡಿದರು. ಆಮೇಲೆ ಸ್ವಲ್ಪ ಮೇಲ್ಗಡೆ ಹುಡ್ಡ ಬಂತು, ಸ್ವಲ್ಪ ಚಾಟ್ ಆಗ್ಲಂತ. ಆ್ಯಂಡ್ ಆಮೇಲೆ ಇಲ್ಲಿ ನೋಡ್ರಿ ಇದು ಹೆಂಗಿದೆ ಆ್ಯಕ್ಚುಲಿ. ಈ ರೀತಿ ಚಕ್ಕಡಿ ಮತ್ತು ಆಮೇಲೆ ಈ ರೀತಿ ಬಂತು ಬಂಡಿ. ಈ ರೀತಿ ಬಂಡಿ ಅಂತೂ ನೋಡಿವಿ ನಾವು, ನಮ್ಮೂರಾಗಂತೂ ಇವದವ. ಆಮೇಲೆ ಇದು ನೋಡಿ, ಇದು ಕಾರ್ ಆ್ಯಕ್ಚುಲಿ ಫಸ್ಟ್ ಕಾರ್ ಮಾಡಿದ್ದೆ ಇಟಾಲಿಯನ್ಸ್ ಆ್ಯಕ್ಚುಲಿ. ಇಟಾಲಿಯನ್ಸ್ 1925ದಾಗ ಇದು ಪಿಯಟ್ ಅಂತ ಆ್ಯಕ್ಚುಲಿ ಅವರೇ ಮಾಡಿದ್ದು ಆಗಿನ ಕಾಲದಾಗ. ಇಂಜಿನ್ ಲೈಕ್ 1460 ಇದ್ದಿದ್ದು ಆ್ಯಕ್ಚುಲಿ. ಆ್ಯಂಡ್ ಪವರ್ 23 ಹಾರ್ಸ್ ಪವರ್ ಆ್ಯಕ್ಚುಲಿ, ವಿತ್ 2600 RPM. ಆ್ಯಂಡ್ ಹಾಗೆ ಮುಂದೆ ಎಲ್ಲ ಥರ ಮಾಡೆಲ್ ಕಾರ್ ಇಟ್ಟಿದ್ದಾರೆ, ಯಾವ್ಯಾವ ಬಂದಿದ್ದಾವೆ. ಫಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಇದು ಯಾವುದಿದು, ಇದು US ಇದೆ ಆ್ಯಕ್ಚುಲಿ. US ಅದಾರು ಕಂಡಿಡಿದಾರೆ. ಫಸ್ಟ್ ಇಟಾಲಿಯನ್ಸ್ ಅದಾರು ಬಂದಿದ್ದಾವೆ ಪಿಯಟ್ದು, ಆಮೇಲೆ US ಅದಾರು ಕಂಡಿಡಿದಾರೆ ಫೋರ್ಡ್ ಪರ್ಫೆಕ್ಟ್. ಅದು ಆ್ಯಕ್ಚುಲಿ ಇಟ್ ಹ್ಯಾಸ್ ಆಲ್ಸೋ CC 3768 ಎಂಜಿನ್ ಅದರದ್ದು. ಆ್ಯಂಡ್ ಅದು ಅಗೇನ್ ಅವರು 140 ಹಾರ್ಸ್ ಪವರ್ದು ಇದು ತಯಾರು ಮಾಡಿದ್ದಾರೆ ಆ್ಯಕ್ಚುಲಿ. ಹಾಗೆ ಎಲ್ಲ ಥರ ಮಾಡಲ್ದು ಅದಾವೆ ಆ್ಯಕ್ಚುಲಿ. ಡಿಫ್ರೆಂಟ್ ಕಾರು ವಿತ್ ಎಲ್ಲ ಕಂಟ್ರೀಸ್ ಇದಾವೆ. ಫಸ್ಟ್ ಇಟಲಿ ಆದಮೇಲೆ US ಅದಾಗ ಕಂಡಿಡಿದ್ರು. US ಆದ್ರೆ ಫ್ರಾನ್ಸ್ UK, ಆಮೇಲೆ ಇಂಡಿಯಾನು ಅದಾವೆ, ಹಿಂದೂಸ್ತಾನಿ, ಇದು ಭಾರತದ್ದು ಅದಾವೆ. ಅವು ಅಂಬಾಸಿಡರು ಅವು ಭಾರಿ ಚಲೋ ಅದಾವೆ ಆ್ಯಕ್ಚುಲಿ, ಮುಂದೆ ಬರ್ತಾವೆ ಅವೆಲ್ಲ. ಬಟ್ ಇಲ್ಲಿ ನೋಡ್ಬೇಕಂದ್ರೆ ಡಿಫ್ರೆಂಟ್ ಕಾರ್ ವಿತ್ ಡಿಫ್ರೆಂಟ್ ಕ್ರಿಯೇಟಿವಿಟಿ ಆ್ಯಕ್ಚುಲಿ. ಆವಾಗಿನ ಕಾಲಕ್ಕೆ ಏನು ಬೇಕು ಅದನ್ನು ಅವ್ರು ರೆಡಿ ಮಾಡಿದ್ದು ಆ್ಯಕ್ಚುಲಿ ಇಷ್ಟ ಆಯ್ತು ನನಗೂ. ಆ್ಯಕ್ಚುಲಿ ನನಗೆ ಇನ್ನೂ ಅಷ್ಟು ನಾಲೆಜ್ ಇಲ್ಲ ಕಾರ್ ಬಗ್ಗೆ, ಬಟ್ ಸ್ಟಿಲ್ ನೋಡ್ಬೋದೆಲ್ಲ ಹೇಳಬೇಕಂದ್ರೆ. ಮತ್ತು ಕಲರ್ಸ್ ಮಾತ್ರ ಈ ವಿಂಟೇಜ್ ಕಲರ್ಸ್ ನಂಗೆ ಭಾಳ ಇಷ್ಟ ಆಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ್ಯಂಡ್ ಕಲರ್ಸ್ ಲೈಕ್ ಶೈನಿಂಗ್ ಆಗ್ತಾಯಿತ್ತು. ಏನು ಲೈಟಿಂಗ್ಸ್ ಹಾಕಿದ್ದಾರೆ, ಬಟ್ ಸ್ಟಿಲ್ ಅವಾಗಿನ ಕಾರ್ ಕಲರ್ ಒಂಥರ ವಿಂಟೇಜ್ ಕಲೆಕ್ಷನ್ಸ್ ಎಲ್ಲ. ಆಲ್ವೇಸ್ ಅಂತಿದ್ದಾರಲ್ಲ, ಓಲ್ಡ್ ಈಸ್ ಗೋಲ್ಡ್ ಅಂತ, ಅದು ಮಾತ್ರ ನಿಜ ಹೇಳಬೇಕಂದ್ರೆ. ಕಾರ್ ಒಂಥರ A1 ಇದ್ದು, ಮತ್ತು ಸೇಫ್ಟಿ ವೈಸ್ ಭಾರಿ ಆ್ಯಕ್ಚುಲಿ ಇವು ಅದಾವೆ ಹೇಳಬೇಕಂದ್ರೆ. ಆ್ಯಂಡ್ ಹಾಗೆ ನೋಡಿ ಪಲ್ಲಕ್ಕಿನೂ ಇಟ್ಟಿದ್ರು ಆ್ಯಕ್ಚುಲಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಸೆಕ್ಷನ್ ಬಂತೀಗ. ಆ್ಯಸ್ ಎ ಬೈಕ್ ಲವರ್ಸ್, ಬೈಕ್ ಮಾತ್ರ RX 100 A1 ಟಾಪಲ್ಲಿ ಇತ್ತು. RX 100 ಆ್ಯಂಡ್ ಎಲ್ಲ ಇದ್ದು, ರಾಯಲ್ ಎನ್ಫೀಲ್ಡು, ಎಕ್ಸೆಲ್ ಸೂಪರು, ಎಲ್ಲ ಸ್ಕೂಟೀಸು, ಯಾವ್ಯಾವ ಥರ ಎಲ್ಲ ಹಳಿ ಓಲ್ಡ್ ಮಾಡಲ್ ಪ್ರತಿಯೊಂದು ಇಟ್ಟಿದ್ದಾರೆ ಹೇಳಬೇಕಂದ್ರೆ. ಬಟ್ ವೆರಿ ಕ್ಯೂಟ್ ಆ್ಯಕ್ಚುಲಿ. ನೋಡೋಕೆ ಒಂಥರ ಮಜಾ ಬಂತು ಹೇಳಬೇಕಂದ್ರೆ. ಚೆನ್ನಾಗಿತ್ತು, ನೀಟಾಗಿ ಎಲ್ಲ ಒಂದಿಸಿ ನೀಟಾಗಿ ಮೇಂಟೈನ್ ಮಾಡಿದಾರಲ್ಲ, ಅದು ಹೇಳಬೇಕಂದ್ರೆ ಭಾರಿ ಅಪ್ರಿಷಿಯೇಟೆಡ್ ಥಿಂಗ್ ಆ್ಯಕ್ಚುಲಿ. ಆಮೇಲೆ ನೋಡ್ಬೇಕು ಇಲ್ಲಿ ಬಂದಿದ್ದು ಅಗೇನ್ ಇಲ್ಲಿ ಡಿಫ್ರೆಂಟ್ ಕಲರ್ಸ್ ವಿತ್ ಅಂಬಾಸಿಡರ್ ಕಾರ್ಸ್. ಇವೆಲ್ಲ ಇಂಡಿಯಾದ ಆ್ಯಕ್ಚುಲಿ, ಇಂಡಿಯನ್ಸ್ದು ಬರ್ತಾವೆ ಕಾರ್. ಅವಾಗಿನ ಕಾರ್ ನಂಬರು ಒಂಥರ ಕ್ರೇಜಿ ಆಗಿರ್ತಿದ್ದು ಹೇಳಬೇಕಂದ್ರೆ. ಅದ್ರ ಬಗ್ಗೆ ಹಂಗೆ ಡೀಟೇಲ್ಸಿಂಗು ಬರೆದಿರ್ತಾರೆ ಅಲ್ಲಿ, ಈ ಕಾರ್ ಏನು ಹೆಂಗೆ ಅಂತ. ಯು ಕ್ಯಾನ್ ರೀಡ್ ಆಲ್ಸೋ ಆ್ಯಂಡ್ ಗೆಟ್ ಟು ನೋ ಅಬೌಟ್ ದ್ಯಾಟ್ ಕಾರ್. ಕಲರ್ಸು ಸೂಪರ್ ಆಗಿದೆ ಹೇಳಬೇಕಂದ್ರೆ. ಇನ್ನೊಂದು ಆಲ್ಸೋ ನಂಗೆ ಇಂಪ್ರೆಸ್ ಆಗಿದೆ ಅಂದರೆ ಇನ್ನೊಂದು ಕಾರ್ ಇದೆ ಅಲ್ಲಿ, ಇಂಫಾಲ ಅಂತ ಆ್ಯಕ್ಚುಲಿ. ಅದು ಅವಾಗಿಂದು ಹಳೆ ಫಿಲ್ಮ್ದಾಗಲಿ ಇಂಗ್ಲೀಷ್ ಫಿಲ್ಮ್ದಾಗ ಇರ್ತೈತಲ್ಲ, 1960 ಮಾಡಲ್. ಇವನ್ ನಮ್ಮ ಇಂಡಿಯನ್ ಫಿಲ್ಮ್ ಆ್ಯಕ್ಟರ್ ಐ ಥಿಂಕ್ ರಾಜ್ ಕಪೂರ್ ಫಸ್ಟ್ ಅದನ್ನು ಇದು ಬಂದದ್ದು ಅದರಲ್ಲಿ ಫುಲ್ ಇದು ಇತ್ತು ಹೇಳ್ಬೇಕಂದ್ರೆ.
ಅದು USA ಬಿಲ್ಟ್ ಮಾಡಲ್ಲ ಇದೆ ನೋಡ್ರಿ. ಅದು ಮಸ್ತ್ ಇತ್ತು ಆ್ಯಕ್ಚುಲಿ, ನಂಗೆ ಇಷ್ಟ ಆಯ್ತು. ಅದು ಹೆವಿ ದೊಡ್ಡದಿತ್ತು ಆ್ಯಂಡ್ ಕಲರ್ ಇಸ್ ಆಲ್ಸೋ ನೈಸ್ ಆ್ಯಕ್ಚುಲಿ. ಹಾಂ, ಹಾಗೆ ಎಲ್ಲ ಕಾರ್ ನೋಡಿದ್ದೀವಿ. ಇದು ನೋಡಿ, ಇದು ರೆಡ್ ಬುಲ್. ಇದು ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ, ಮಸ್ತಿದೆ ಹೇಳಬೇಕಂದ್ರೆ, ಗಿಚ್ ನೋಡೋಕೆ ಮಾತ್ರ. ಒಂದು ಸ್ವಲ್ಪ ಕಾರ್ ಹೊಡಿಬೇಕು ಅನ್ಸುತ್ತೆ ನೋಡಿದರೆ, ಅಂಥ ಕ್ರೇಜಿ ಇದ್ದಾವೆ ಇವೆಲ್ಲ ಓಲ್ಡ್. ಆ್ಯಂಡ್ ಹಾಗೆ ಎಲ್ಲ ಕಾರ್ಗಳು ನೋಡ್ಕೊತ ಟೈಮ್ ಪಾಸ್ ಮಾಡ್ಕೊಂಡೀವಿ. ಇಲ್ಲೊಂದು ನೋಡಿ, ಇಲ್ಲಿ ಏನೋ ಅದು ಮಾಡ್ತದೆ, ಪ್ಯಾರಾಗ್ಲೈಡಿಂಗು ಏನದು. ಹಾಗೆ ಫಸ್ಟ್ ಫ್ಲೋರಲ್ಲಿ ಇವೆಲ್ಲ ಇದ್ದು, ಹಾಗೆ ಒಂದು ಪ್ಯಾಸೇಜ್ ಮಾಡಿದ್ದಾರೆ. ಹಂಗೆ ಇನ್ಸೈಡ್ ಅದು ಭಾಳ ಚೆಂದ, ಲೈಕ್ ನೀಟಾಗಿ ಹೋಗ್ಬೋದು ಕೆಳಗಡೆ ಡೈರೆಕ್ಟಾಗಿ. ಸೆಕೆಂಡ್ ಇದು ಗ್ರೌಂಡ್ ಫ್ಲೋರಲ್ಲಿ ಅಲ್ಲಿ ನಾವು ಮಿಲ್ಟ್ರಿ ಗಾಡಿ, ಟ್ರಕ್ಕು, ಜೀಪು ಎಲ್ಲ ಥರ ಇದಾವೆ ಅಲ್ಲಿ ಹೇಳಬೇಕಂದ್ರೆ. ಮೋಸ್ಟ್ಲಿ ಅವ್ನು ಕವರ್ ಮಾಡಿದ್ದಾರೆ ಅಲ್ಲಿ. ಮೇಲ್ಗಡೆ ಓನ್ಲಿ ವಿಂಟೇಜ್ ಕಾರ್ಸ್, ಕೆಳಗಡೆ ಇವನ್ನೆಲ್ಲ ಕವರ್ ಮಾಡಿದ್ದಾರೆ. ನೋಡ್ರಿ, ಇಲ್ಲಿ ಸ್ಕೂಟಿ ಇದ್ದಾವೆ. ಆ್ಯಂಡ್ ವಿ ಕ್ಯಾನ್ ಸಿ ಅಲ್ಲಿ ಇವನ್ ಇಲ್ಲಿ ಇನ್ನೊಂದು ವಿಷ್ಣುವರ್ಧನ್ ಅವ್ರ ಕಾರು ಇದೆ ಆ್ಯಕ್ಚುಲಿ, ದಾದಾ ಕಾರ್, ನಮ್ಮ ಎಲ್ಲರ ಫೇವ್ರೇಟ್ ಆ್ಯಕ್ಚುಲಿ. ಅದು ನಂಗೆ ಇಷ್ಟ ಆಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ವೈಟ್ ಸೂಪರಾಗಿತ್ತು ಹೇಳ್ಬೇಕಂದ್ರೆ. ಆ್ಯಂಡ್ ನೋಡ್ಬೋದು ಇಲ್ಲಿ ಇವೆಲ್ಲ World War II ಯೂಸ್ ಮಾಡಿದ್ದು ಅಂತ. ಆ ಟೈಮ್ದಾಗ ಈ ಥರ ಇತ್ತು ಟೆಕ್ನಾಲಜಿ ಆ್ಯಂಡ್ ಪೀಠೋಪಕರಣಗಳು ಅಂತಾರಲ್ಲ, ಆ ರೀತಿ ಕ್ರೇಜಿ ಆ್ಯಕ್ಚುಲಿ. ಇದು ನೋಡಿ, ವಿಷ್ಣುವರ್ಧನ್ ಅವ್ರ ಕಾರ್ KA04 ಭಾರಿ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನಂಗೆ ಭಾಳ ಇಷ್ಟ ಆಯ್ತು ಹೇಳ್ಬೇಕಂದ್ರೆ ಪರ್ಸ್ನಲಿ. ಆ್ಯಂಡ್ ಹಾಗೆ ಡಿಫ್ರೆಂಟ್ ಕಾರ್ಗಳನ್ನ ಕಲೆಕ್ಷನ್ ಎಲ್ಲ ತಂದಿಲ್ಲಿಟ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಅಲ್ಲೇ ಒಳಗಡೆ ಇನ್ನೊಂದು ಅದರ್ ಪಾರ್ಟಲ್ಲಿ ಏನಿದೆ ಅಂದರೆ, ಅಲ್ಲೇ ಒಳಗಡೆ ಅದರ್ ಪಾರ್ಟ್ ಏನಿದೆ ಅಂದರೆ ತುಳುನಾಡಿನ ಕಲಾ ಪ್ರದರ್ಶನಗಳು, ಕೋಸ್ಟಲ್ ಕರ್ನಾಟಕದ್ದು ಅವಾಗಿನ ಹಿಂದಿನ ಹಿರಿಯರು ಏನ್ಸೆಂಟ್ ಪೀಪಲ್ ಏನೇನು ಯೂಸ್ ಮಾಡಿದ್ರು ಅಂತ. ನಾಟ್ ಓನ್ಲಿ ಕೋಸ್ಟಲ್ ಕರ್ನಾಟಕ, ಇವನ್ ನಮ್ಮ ಸೈಡು ಎಲ್ಲ ಈ ಥರ ಎಲ್ಲ ಯೂಸ್ ಮಾಡಿದ್ರು ಹೇಳ್ಬೇಕಂದ್ರೆ. ಇವೆಲ್ಲ ಇವಾಗ ಆದರೂ ನಮ್ಮ ಹಳ್ಳಿ ಮನೆಯಲ್ಲಿ ಇವೆಲ್ಲ ಅದಾವೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮಜ್ಜಿ ಕಡಿಯೋದು ಅವೆಂಡ್ ಅದು ರೊಟ್ಟಿ ಬಿಡ್ಯಾಕೆ ಅಂತ ಇದನ್ನು ಯೂಸ್ ಮಾಡ್ತಿದ್ವಿ ನಾವು. ಅದನ್ನು ಪಮ್ಮನಿಗೆ ಅಂತಾರೆ ನಮ್ಮೂರ ಕಡೆ, ಅದನ್ನು ಬಡಿಯೋಕೆ. ಅದು ಇನ್ನೋದ್ರ ಐತೆ ನಮ್ಮನೇಲಿ, ಅದ್ರ ಮೇಲೆ ನಾವು ಬಡಿಯೋದು. ಆ್ಯಂಡ್ ಎಲ್ಲ ಥರ ಅವರು ಏನೇನು ಯೂಸ್ ಮಾಡಿದ್ರು ಹಿಂದಿನ ಹಿರಿಯರು, ಅವರೆಲ್ಲ ನೀಟಾಗಿ ಕಲೆಕ್ಷನ್ ಮಾಡಿ ಇಟ್ಟಿದ್ದಾರೆ ಆ್ಯಕ್ಚುಲಿ. ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ನೆಕ್ಸ್ಟ್ 10-20 ಇಯರ್ಸ್ ಮುಂದೆ ಬಂದು ನೋಡಿದಾಗ ಆ್ಯಕ್ಚುಲಿ ಇವನ್ ಕಿಡ್ಸ್ಗೆ ಅವಾಗ ಗೊತ್ತಾಗತ್ತೆ ಅವ್ರಿಗೆ. ಬಿಕಾಸ್ ಇವಾಗಂತೂ ಪ್ರತಿಯೊಂದಕ್ಕೂ ಒಂದೊಂದು ಮಷಿನ್ ಬಂದುಬಿಟ್ಟಿದ್ದಾವೆ ಹೇಳಬೇಕಂದ್ರೆ. ಬಟ್ ಮಷಿನ್ ಇಲ್ಲಾರ್ದಾಗ ಮೊದಲೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ರು ಅನ್ನೋದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ದಟ್ಸ್ ವೈ ವಿ ಶುಡ್ ನೋ ಹಿಸ್ಟ್ರಿ ಬೆಟರ್ ಅಂತ. ಹಾಗೆ ಏನೇನು ಕಾಯಿನ್ಸು, ಸ್ಟಿಕ್ಕರ್ಸು ಸಿಕ್ಕಾಪಟ್ಟಿದ್ದು ಹೇಳ್ಬೇಕಂದ್ರೆ, ಹೇಳ್ಬೇಕಂದ್ರೆ ನನಗೆ ಅಷ್ಟಿನ್ನೂ ಗೊತ್ತಿಲ್ಲ ಹೇಳ್ಬೇಕಂದ್ರೆ. ಬಟ್ ಐ ಟ್ರೈಡ್ ಟು ಎಕ್ಸ್ಪ್ಲೈನ್. ಯು ಕ್ಯಾನ್ ಸಿ ಇಲ್ಲಿ ನೋಡಿಲಿ ಎಲ್ಲ ನೋಟ್ಸ್ ಇಷ್ಟೇ. ಓಕೆ.